ನೋಡಿ, ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗ್ತಾ ಇರುವಂತದ್ದು. ಕಾರಣ ನಾಳೆ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಕುರ್ಚಿ ಹಾಗಾದ್ರೆ ಉಳಿಯುತ್ತಾ ಅಥವಾ ಉರುಳುತ್ತಾ ಎನ್ನುವಂತ ಪ್ರಶ್ನೆ ಈಗ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ಅವರಿಂದ ತೀರ್ಪು ಪ್ರಕಟ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡುವಂತ ಸ್ಥಿತಿ ಬರುತ್ತಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತ. ಯಾಕಂತ ಹೇಳಿದ್ರೆ ನಾಳೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ತೀರ್ಪು ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ಬಂದ್ರು ಓಕೆ, ಕಂಟಿನ್ಯೂಟಿ ಆಗುತ್ತೆ. ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದ್ರೆ ಇವರ ಸರ್ಕಾರದಲ್ಲಿ ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ದೂರು ಕೊಟ್ಟಂತಹ ಪ್ರದೀಪ್ ಕುಮಾರ್ ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಏನಾಗಬಹುದು ಎನ್ನುವಂತ ನಿರೀಕ್ಷೆ? ನಮ್ಗೆ 100ಕ್ಕೆ 100 ಭಾಗ ಎಲ್ಲ ದಾಖಲಾತಿಗಳು ಇವತ್ತೇನೋ ಆಗಿರ್ತಕ್ಕಂಥ ಸುದೀರ್ಘವಾದ ಆರ್ಗ್ಯುಮೆಂಟು ಎಲ್ಲವನ್ನು ನೋಡಿದ್ರೆ 100ಕ್ಕೆ 100 ಭಾಗ ಅವ್ರು ಆಗಿರ್ತಕ್ಕಂಥ ಅಪೀಲು ಡಿಸ್ಮಿಸ್ ಆಗುತ್ತೆ. ಇನ್ ಕೇಸ್ ಡಿಸ್ಮಿಸ್ ಆಗಿಲ್ಲ, ರಾಜ್ಯಪಾಲರು ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಅದು ಸರಿ ಇದೆ ಅಂತ ಆದೇಶ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅಲ್ಲ, ಇನ್ ಕೇಸ್ ಡಿಸ್ಮಿಸ್ ಆಗಿಲ್ಲ ಮುಂದೇನು? ಅಲ್ಲ, ಅದು ಮುಂದೆ ಹೋದ್ರೆ ಚಾಲೆಂಜ್ ಮಾಡ್ಲೇಬೇಕಲ್ಲ. ಚಾಲೆಂಜ್ ಮಾಡೇ ಮಾಡ್ತೀವಿ ಅದರ ಆದೇಶವನ್ನ ಮುಂದಿನ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡ್ತೀವಿ. ನನ್ನ ಪ್ರಕಾರ ಅಂತ ಸಂದಿಗ್ಧ ಪರಿಸ್ಥಿತಿ ಬರೋದೇ ಇಲ್ಲ. 100ಕ್ಕೆ 100 ಭಾಗ ಸಿದ್ದರಾಮಯ್ಯನವ್ರು ಏನು ಅಪೀಲ್ ಮಾಡಿದ್ದಾರೆ ಅದು ಡಿಸ್ಮಿಸ್ ಆಗುತ್ತೆ. ಯಾಕೆಂದ್ರೆ ಅದರದ್ದು ಅವರು ಈ ಕೇಸಿನ ಪೂರ್ಣ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಏನೋ ಅವ್ರದ್ದು ಯಾವ ತರ ಇದೆ, ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗಿದೆ ಗೊತ್ತಾಗ್ಬೇಕು ಅನ್ನೋ ತನಿಖೆ ಆಗ್ಬೇಕು. ತನಿಖೆ ಆಗ್ದೇನೆ ಹೆಂಗ್ ಗೊತ್ತಾಗುತ್ತೆ? ತನಿಖೆ ಹಾಗಾಗಿ ತನಿಖೆಗೆ ಆದೇಶ ಮಾಡೇ ಮಾಡ್ತಾರೆ, ಅದ್ರೇನು ಡೌಟೇ ಇಲ್ಲ. ಈಗ 17(a) ಅಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತದ್ದು ಇದೆ ಅಂತ ಹೇಳುತ್ತಾ ವಾದ ಕೂಡ ಬರ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದೇ ಆಗಿರುವಂತದ್ದು ಆಗುತ್ತೆ, ಅದರಲ್ಲೇ ಆಗುತ್ತೆ. 100ಕ್ಕೆ 100 ಭಾಗ ಅದರಲ್ಲೇ ಆಗುತ್ತೆ. ಇನ್ ಕೇಸ್ ಆದ್ರೆ ತನಿಖೆಗೆ ಆದೇಶವನ್ನ ಕೊಡಬಹುದು. ಖಂಡಿತ ಕೊಡ್ಬೋದು, ಖಂಡಿತ. ಮುಂದೇನು ಆಗುತ್ತೆ ಅನ್ನುವಂತ ನಿಮ್ ನಿರೀಕ್ಷೆ ಇದೆ ಈಗ? ನನ್ನ ನಿರೀಕ್ಷೆ ಏನಿಲ್ಲ. 100ಕ್ಕೆ 100 ಭಾಗ ನಾಳೆ ಡಿಸ್ಮಿಸ್ ಆಗುತ್ತೆ ಅವ್ರ ಪಿಟಿಷನ್. ಸೊ ನಾವು ಏನೋ PCR ಅಲ್ಲಿ ಅವರಿಬ್ರು ಆಲ್ರೆಡಿ ಫೈಲ್ ಮಾಡಿದ್ದಾರೆ. ನಾವು ಅದು ಮುಂದೆ ಏನೋ ನಾವು ಇನ್ನೂ ಫೈಲ್ ಮಾಡಿರಲ್ಲ. ಫೈಲ್ ಮಾಡಕ್ ರೆಡಿ ಮಾಡ್ಕೊಡ್ತಾರಲ್ಲ ಅಷ್ಟು ಟೈಮಲ್ಲೇ ಇದು ಈ ತರ ಏನೋ ಮುಂದೆ ಯಾವುದೇ ಆಕ್ಷನ್ ಮಾಡಬೇಡಿ ಅಂತ ನಾನು ಏನೋ ಕೇವೇಟ್ ಹಾಕೊಂಡಿದ್ದೆ, ನನ್ನ ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹಂಗಾಗಿ ನಾಳೆ ವೆಕೇಟ್ ಆಗುತ್ತೆ. ವೆಕೇಟ್ ಆದ್ರೆ ಸ್ಟೇ ಕೂಡ ವೆಕೇಟ್ ಆಗೋದ್ರಿಂದ ನಾಳೆ ಕೂಡ ನಾನು ಫೈಲ್ ಮಾಡ್ತೀನಿ, ರೆಡಿ ಇಟ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್ ಅವರೇ. ಮತ್ತೊಬ್ಬರು ದೂರದಾರ ಇವರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಬಿಗ್ ಡೇ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗಬಹುದು ಅನ್ನೋಂಥ ನಿರೀಕ್ಷೆ, ನಿಮ್ಮ ಪರವಾಗಿ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಯಾಕಂದ್ರೆ ಅದಕ್ಕೆ ಪೂರಕವಾದ ಎಲ್ಲ ಮಾಹಿತಿ ಮತ್ತೆ ದಾಖಲಾತಿಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಎಲ್ಲ ವಿಚಾರ ತಿಳಿಸಿದ್ದೀವಿ. ಹೀಗಾಗಿ ಸಂಪೂರ್ಣವಾಗಿ ನಂಬಿಕೆ ಇದೆ. ಸೊ ನಮ್ಮ ಪರವಾಗಿ ಅಂದ್ರೆ ನಮ್ಮ ಪರವಾಗಿ ಸತ್ಯದ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಇನ್ನೊಂದು ಸರ್, ಸಿಎಂ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಏನು ಟೆನ್ಷನ್ ಕಾಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಅವರ ವಿರೋಧಿ ಬಣ ಕೂಡ ಇದೆ. ಒಂದೇ ಗೌರ್ಮೆಂಟ್ ಅಲ್ಲಿ ಅವ್ರ ವಿರೋಧಿ ಬಣ ಕೂಡ ಇದೆ. ಅವ್ರು ಹೇಳ್ತಾ ಇರುವಂತ ನಾನು ಸಿಎಂ ಆಗ್ತೀನಿ. ಇದು ಒಂದ್ ಕಡೆ ಹಿಂಟ್ ಕೊಡ್ತಾ ಇದೆಯಾ ನಿಮ್ ಪರ ಆಗುತ್ತೆ ಅನ್ನೋ? ಹೌದು ಸರ್. ಸಿದ್ದರಾಮಯ್ಯ ಅವರು ಒಳಗೆ ಆತಂಕ ಇದ್ರು ಕೂಡ ಹೊರನೋಟಕ್ಕೆ ತೋರಿಸ್ಕೊಳ್ಳದೆ ಇರ್ಬೋದು. ಆದ್ರೆ ಒಳಗೂ ಕೂಡ ನೀವ್ ಹೇಳಿದ ಪ್ರಕಾರ ಒಳಗೆ ಅಂದ್ರೆ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ವಾದ ವಿವಾದಗಳು ನಡೀತಾ ಇದೆ, ಪ್ರಯತ್ನಗಳು ನಡೀತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ಅವ್ರಿಗೂ ಕೂಡ ಗೊತ್ತಿದೆ ಸತ್ಯದ ಪರವಾಗಿ ಅಂದ್ರೆ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಸುತ್ತೆ. ಈಗ ದೂರದಾರ 3 ಜನ ಕೂಡ ನಮ್ಮ ಜೊತೆ ಮಾತನಾಡಿದ್ರು ಸರ್, ರಿಪಬ್ಲಿಕ್ ಕನ್ನಡ ಜೊತೆ. ಅವ್ರೆಲ್ಲರೂ ಹೇಳೋದು ನಮ್ಮ ಪರವಾಗಿಯೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ ಇಷ್ಟೊಂದು ವಿಶ್ವಾಸ ಇದೆ ನಿಮ್ಗೆ, ಯಾವ ರೀತಿ ಅಂತ ಇದು? ಸರ್, ಅದಕ್ಕೆ ನಾವೇನು ಆರೋಪ ಮಾಡಿದ ಪೂರಕವಾದ ಸ್ಪಷ್ಟ ದಾಖಲಾತಿಗಳು ಕೊಟ್ಟಿದ್ದೀರ ಸರ್. ಅವರು ನಮ್ಮ ಆರೋಪ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟ ಯಾವುದೇ ಸ್ಪಷ್ಟವಾದ ದಾಖಲಾತಿಗಳಾಗ್ಲಿ ಅಥವಾ ಸಾಕ್ಷ್ಯಾಧಾರಗಳಾಗ್ಲಿ ನೀಡಿಲ್ಲ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಂಡತಿ ಶ್ರೀಮತಿ ಪಾರ್ವತಿಯವರೇ ಬರೆದ್ರ ಪತ್ರನೇ ನಮಗೆ ಪ್ರಮುಖ ಸಾಕ್ಷಿ. ಒಂದ್ ಕಡೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೊಂದ್ ಕಡೆ 2001ಕ್ಕಿಂತ ಮುಂಚೆನೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಭೂಮಿ ವಶಪಡಿಸಿಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿ ಅಂತ ಅವರೇ ಒಪ್ಕೊಂಡಿದ್ದಾರೆ.
ಸೊ ಹಾಗಿದ್ದಾಗ 2001ಕ್ಕಿಂತ ಮುಂಚೆ ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ್ಮೇಲೆ 2004 ಇವರು ಕೃಷಿ ಭೂಮಿ ಹೆಂಗೆ ಖರೀದಿ ಮಾಡ್ತಾರೆ? ಸೊ ಅವ್ರ ಸಾಕ್ಷ್ಯಾಧಾರನೇ ನಮಗೆ ಪೂರಕವಾಗಿದೆ. ಸೊ ಹಾಗಾಗಿ ಸಂಪೂರ್ಣ ವಿಶ್ವಾಸ ನಮಗಿದೆ, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗ್ತಾ ಇರುವಂತದ್ದು. ಕಾರಣ ನಾಳೆ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಕುರ್ಚಿ ಹಾಗಾದ್ರೆ ಉಳಿಯುತ್ತಾ ಅಥವಾ ಉರುಳುತ್ತಾ ಎನ್ನುವಂತ ಪ್ರಶ್ನೆ ಈಗ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ಅವರಿಂದ ತೀರ್ಪು ಪ್ರಕಟ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡುವಂತ ಸ್ಥಿತಿ ಬರುತ್ತಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತ. ಯಾಕಂತ ಹೇಳಿದ್ರೆ ನಾಳೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ತೀರ್ಪು ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ಬಂದ್ರು ಓಕೆ, ಕಂಟಿನ್ಯೂಟಿ ಆಗುತ್ತೆ. ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದ್ರೆ ಇವರ ಸರ್ಕಾರದಲ್ಲಿ ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ದೂರು ಕೊಟ್ಟಂತಹ ಪ್ರದೀಪ್ ಕುಮಾರ್ ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಏನಾಗಬಹುದು ಎನ್ನುವಂತ ನಿರೀಕ್ಷೆ? ಅಲ್ಲ, ನಮ್ಗೆ 100ಕ್ಕೆ 100 ಭಾಗ ಎಲ್ಲ ದಾಖಲಾತಿಗಳು ಇವತ್ತೇನೋ ಆಗಿರ್ತಕ್ಕಂಥ ಸುದೀರ್ಘವಾದ ಆರ್ಗ್ಯುಮೆಂಟು ಎಲ್ಲವನ್ನು ನೋಡಿದ್ರೆ 100ಕ್ಕೆ 100 ಭಾಗ ಅವ್ರು ಆಗಿರ್ತಕ್ಕಂಥ ಅಪೀಲು ಡಿಸ್ಮಿಸ್ ಆಗುತ್ತೆ. ಇನ್ ಕೇಸ್ ಡಿಸ್ಮಿಸ್ ಆಗಿಲ್ಲ, ರಾಜ್ಯಪಾಲರು ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಅದು ಸರಿ ಇದೆ ಅಂತ ಆದೇಶ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅಲ್ಲ, ಇನ್ ಕೇಸ್ ಡಿಸ್ಮಿಸ್ ಆಗಿಲ್ಲ ಮುಂದೇನು? ಅಲ್ಲ, ಅದು ಮುಂದೆ ಹೋದ್ರೆ ಚಾಲೆಂಜ್ ಮಾಡ್ಲೇಬೇಕಲ್ಲ, ಚಾಲೆಂಜ್ ಮಾಡೇ ಮಾಡ್ತೀವಿ ಅದರ ಆದೇಶವನ್ನ ಮುಂದಿನ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡ್ತೀವಿ. ನನ್ನ ಪ್ರಕಾರ ಅಂತ ಸಂದಿಗ್ಧ ಪರಿಸ್ಥಿತಿ ಬರೋದೇ ಇಲ್ಲ. 100ಕ್ಕೆ 100 ಭಾಗ ಸಿದ್ದರಾಮಯ್ಯನವ್ರು ಏನು ಅಪೀಲ್ ಮಾಡಿದ್ದಾರೆ ಅದು ಡಿಸ್ಮಿಸ್ ಆಗುತ್ತೆ. ಯಾಕೆಂದ್ರೆ ಅದರದ್ದು ಅವರು ಈ ಕೇಸಿನ ಪೂರ್ಣ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಏನೋ ಅವ್ರದ್ದು ಯಾವ ತರ ಇದೆ, ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗಿದೆ ಗೊತ್ತಾಗ್ಬೇಕು ಅನ್ನೋ ತನಿಖೆ ಆಗ್ಬೇಕು. ತನಿಖೆ ಆಗ್ದೇನೆ ಹೆಂಗ್ ಗೊತ್ತಾಗುತ್ತೆ? ತನಿಖೆ ಹಾಗಾಗಿ ತನಿಖೆಗೆ ಆದೇಶ ಮಾಡೇ ಮಾಡ್ತಾರೆ, ಅದ್ರೇನು ಡೌಟೇ ಇಲ್ಲ. ಈಗ 17(a) ಅಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತದ್ದು ಇದೆ ಅಂತ ಹೇಳುತ್ತಾ ವಾದ ಕೂಡ ಬರ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದೇ ಆಗಿರುವಂತದ್ದು ಆಗುತ್ತೆ, ಅದರಲ್ಲೇ ಆಗುತ್ತೆ. 100ಕ್ಕೆ 100 ಭಾಗ ಅದರಲ್ಲೇ ಆಗುತ್ತೆ. ಇನ್ ಕೇಸ್ ಆದ್ರೆ ತನಿಖೆಗೆ ಆದೇಶವನ್ನ ಕೊಡಬಹುದು. ಖಂಡಿತ ಕೊಡ್ಬೋದು, ಖಂಡಿತ. ಮುಂದೇನು ಆಗುತ್ತೆ ಅನ್ನುವಂತ ನಿಮ್ ನಿರೀಕ್ಷೆ ಇದೆ ಈಗ? ನನ್ನ ನಿರೀಕ್ಷೆ ಏನಿಲ್ಲ, 100ಕ್ಕೆ 100 ಭಾಗ ನಾಳೆ ಡಿಸ್ಮಿಸ್ ಆಗುತ್ತೆ ಅವ್ರ ಪಿಟಿಷನ್. ಸೊ ನಾವು ಏನೋ PCR ಅಲ್ಲಿ ಅವರಿಬ್ರು ಆಲ್ರೆಡಿ ಫೈಲ್ ಮಾಡಿದ್ದಾರೆ. ನಾವು ಅದು ಮುಂದೆ ಏನೋ ನಾವು ಇನ್ನೂ ಫೈಲ್ ಮಾಡಿರಲ್ಲ, ಫೈಲ್ ಮಾಡಕ್ ರೆಡಿ ಮಾಡ್ಕೊಡ್ತಾರಲ್ಲ ಅಷ್ಟು ಟೈಮಲ್ಲೇ ಇದು ಈ ತರ ಏನೋ ಮುಂದೆ ಯಾವುದೇ ಆಕ್ಷನ್ ಮಾಡಬೇಡಿ ಅಂತ ನಾನು ಏನೋ ಕೇವೇಟ್ ಹಾಕೊಂಡಿದ್ದೆ, ನನ್ನ ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹಂಗಾಗಿ ನಾಳೆ ವೆಕೇಟ್ ಆಗುತ್ತೆ. ವೆಕೇಟ್ ಆದ್ರೆ ಸ್ಟೇ ಕೂಡ ವೆಕೇಟ್ ಆಗೋದ್ರಿಂದ ನಾಳೆ ಕೂಡ ನಾನು ಫೈಲ್ ಮಾಡ್ತೀನಿ, ರೆಡಿ ಇಟ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್ ಅವರೇ. ಮತ್ತೊಬ್ಬರು ದೂರದಾರ ಇವರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಬಿಗ್ ಡೇ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗಬಹುದು ಅನ್ನೋಂಥ ನಿರೀಕ್ಷೆ, ನಿಮ್ಮ ಪರವಾಗಿ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಯಾಕಂದ್ರೆ ಅದಕ್ಕೆ ಪೂರಕವಾದ ಎಲ್ಲ ಮಾಹಿತಿ ಮತ್ತೆ ದಾಖಲಾತಿಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಎಲ್ಲ ವಿಚಾರ ತಿಳಿಸಿದ್ದೀವಿ. ಹೀಗಾಗಿ ಸಂಪೂರ್ಣವಾಗಿ ನಂಬಿಕೆ ಇದೆ. ಸೊ ನಮ್ಮ ಪರವಾಗಿ ಅಂದ್ರೆ ನಮ್ಮ ಪರವಾಗಿ ಸತ್ಯದ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಇನ್ನೊಂದು ಸರ್, ಸಿಎಂ